ಸದ್ಯಕ್ಕೆ ನಾವೀಗ KRG ಸ್ಟುಡಿಯೋಸ್ನ ಮಾಲೀಕರಾದಂಥ ಕಾರ್ತಿಕ್ ಗೌಡ ಅವ್ರ ಜೊತೆ ಇದ್ದೀವಿ. ವಿಶೇಷ ಏನಪ್ಪ ಅಂತಂದರೆ ಕೌಂಟ್ ಡೌನ್ ಶುರುವಾಗಿದೆ. ಜಾಕಿ ಸಿನಿಮಾ ಬರೋಬ್ಬರಿ 14 ವರ್ಷಗಳ ನಂತರ ರಿಲೀಸ್ ಆಗ್ತಾ ಇದೆ. ನಿಜಕ್ಕೂ ಖುಷಿಯ ವಿಚಾರ. ಅಪ್ಪು ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಜಾತ್ರೆ ರೀತಿ ಸಂಭ್ರಮಿಸೋಕ್ಕೆ, ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಆ ಸಿನಿಮಾ ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ, ಸೊ ಸೆಲೆಬ್ರೇಷನ್ ಹೇಗಿರುತ್ತೆ, ರಿಲೀಸ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಏನು ಅನ್ನೋದನ್ನು ಕಾರ್ತಿಕ್ ಗೌಡ ಅವ್ರನ್ನೇ ಕೇಳೋಣ. ಸರ್, ಕಂಗ್ರ್ಯಾಚುಲೇಷನ್ಸ್. ಭಾಳ ಖುಷಿಯಾಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ಅಪ್ಪು ಅವರ ಸಿನಿಮಾನ ನೀವು ಮತ್ತೆ ರಿಲೀಸ್ ಮಾಡ್ತಾ ಇದ್ದೀರಾ. ಇಫ್ ಐ ಆಮ್ ನಾಟ್ ರಾಂಗ್, ಯುವರತ್ನೂ ನೀವೇ ರಿಲೀಸ್ ಮಾಡಿಕೊಟ್ಟಿದ್ರಿ, ಗಂಧದ ಗುಡಿನೂ ನೀವೇ ರಿಲೀಸ್ ಮಾಡಿಕೊಟ್ಟಿದ್ರಿ. ಅಪ್ಪು ಅವರ ನಂತರ PRK ಒಡತಿಯಾಗಿರ್ತಕ್ಕಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದಂಥ ಆಚಾರ್ ಆ್ಯಂಡ್ ಕೋ ಸಿನಿಮಾನೂ ನೀವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಈಗ ಅಗೈನ್ ಜಾಕಿ ರಿಲೀಸ್. ಅದೇ ಸರ್, ಅವ್ರ ಜೊತೆ ಒಂದು ಒಡನಾಟ ತುಂಬ ಚೆನ್ನಾಗಿತ್ತು. ಸೊ ಅವರು ಮತ್ತೆ ನಮಗೆ ಬಂದು ಕೊಡ್ತಿರೋದು ನಾವು ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಅನ್ನೋಕ್ಕೆ ಅವರು ಮತ್ತೆ ನಮ್ಮ ಹತ್ರ ಕೊಟ್ಟಿದ್ದಾರೆ. ಆ ಬಾಂಧವ್ಯ, ಆ ಸಂಬಂಧ ಹಾಗೇ ಇರಲಿ ಅಂತ ಅನ್ನೋದು ನಮಗೆ. ಆಮೇಲೆ ಜಾಕಿ ಮಾಡೋದಲ್ವ, ನಾವು ತುಂಬ ಎಂಜಾಯ್ ಮಾಡಿದ ಪಿಕ್ಚರ್. ನಾನು ಆ ಟೈಮಲ್ಲಿ 5 ಸತಿ ಥಿಯೇಟ್ರಲ್ಲಿ ನೋಡಿದ ಪಿಕ್ಚರ್. ಸೊ ಅದನ್ನು ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಅನ್ನೋದು ತುಂಬ ಖುಷಿ. ಆಮೇಲೆ ನನಗೇನು ಅಂತಂದರೆ, ನಾಗರಾವ್ ರಿಲೀಸ್ ಮಾಡಿದ್ವಿ 2018 ಆದಮೇಲೆ ಮತ್ತೆ ಇದನ್ನು ರಿಲೀಸ್ ಮಾಡ್ತಾ ಇರೋದು. 2 ದಿಗ್ಗಜರ ಕನ್ನಡ ಚಿತ್ರರಂಗದ ಪಿಕ್ಚರ್ ರಿಲೀಸ್ ಮಾಡ್ತಿರೋದು KRG ಸ್ಟುಡಿಯೋಸ್ ಒಂದು ಹೆಮ್ಮೆ ಸರ್. ಇಟ್ಸ್ ಆಲ್ವೇಸ್ ಬಿ ಎ ಫೆದರ್.